ಹಲೋ ಸರ್, ಶಿವಕುಮಾರ್ ಸರ್ ನಮಸ್ತೆ. ನಮಸ್ತೆ, ನಮಸ್ತೆ. ಸರ್ ನಿಮ್ಗೆ ವಿಷಯ ಗೊತ್ತಿದೆ. ಹಾ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆ ವಿಷಯ. ತುಂಬಾ ಹೌದು, ದಿವಸದಿಂದ ಹೌದು. ಇದೊಂದು ಕುರ್ಚಿ ಕಾಳ್ಗ ನಡೀತಿತ್ತು. ಈಗ ದೆಹಲಿಗೆ ಶಿಫ್ಟ್ ಆಗಿದೆ. ಹೌದು, ಹೌದು, ಹೌದು. ಇದು ಇವತ್ತಿಲ್ಲ ನಾಳೆ ಸೆಟ್ಲ್ ಆಗ್ಬೋದಾ ಸರ್ ಇದು? ಇಲ್ಲ, ಏನು ಇವತ್ತು ಬೆಳಿಗ್ಗೆಯಿಂದ ಸರಣಿ ಸಭೆಗಳು ಇಂದಿರಾ ಭವನದಲ್ಲಿ ದೆಹಲಿಯಲ್ಲಿ ಸರಣಿ ಸಭೆಗಳು ನಡೀತಾ ಇದೆ. ಹಾ ಸರ್. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಮತ್ತೆ ಡಿ.ಕೆ. ಶಿವಕುಮಾರ್ ಜೊತೆ 1-to-1 ಮೀಟಿಂಗ್ ಮಾಡಿದ್ದಾರೆ. ಹಾ ಸರ್. ಅವ್ರ ಅಭಿಪ್ರಾಯಗಳನ್ನ ಕೇಳ್ತಾ ಇದ್ದಾರೆ. ಮೊದಲನೇ ಹಂತದಲ್ಲಿ ಅವ್ರ ಅಭಿಪ್ರಾಯಗಳನ್ನ ತಗೊಳ್ತಕ್ಕಂತ ಕೆಲಸ ಮಾಡ್ತಿದ್ದಾರೆ. ಹಾ. ಅವ್ರ ಯಾವ್ದು ತೀರ್ಪು ಇವತ್ತೇ ಕೊಟ್ಬಿಡ್ತಾರೆ, ನಾಳೆನೇ ಹೋಗಿ ಸಿದ್ದರಾಮಯ್ಯ ಅವರು ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಬಿಡ್ತಾರೆ ಅನ್ನೋದಾಗ್ಲಿ, ಅಥವಾ ನಾಳೆನೆ ಸಿದ್ದರಾಮಯ್ಯ ಅವರು ಯಾರೋ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದಾಗ್ಲಿ, ಇನ್ಯಾರೋ ಪರಮೇಶ್ವರ್ ಸಿಎಂ ಆಗ್ತಾರೆ ಅನ್ನೋದಾಗ್ಲಿ, ಅದೆಲ್ಲ ಅಷ್ಟು ಬೇಗ ಒಂದು ಡಿಸಿಷನ್ ಬರತಕ್ಕಂತ ವಾತಾವರಣ ಇಲ್ಲ ಹೈಕಮಾಂಡ್. ಹಾ ಸರ್. ಯಾಕಂದ್ರೆ ಇವತ್ತಿನ ಸ್ಥಿತಿಲಿ ಹೈಕಮಾಂಡ್ ಯಾವ ತರ ಇದೆ, ಎಷ್ಟು ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಹೈಕಮಾಂಡ್ ಎಷ್ಟು ದುರ್ಬಲವಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಹಾ ಸರ್. ಇವತ್ತೇನವ್ರದ್ದು ಕೇರಳ, ಮತ್ತೆ ಹಿಮಾಚಲ ಪ್ರದೇಶ, ತೆಲಂಗಾಣ, ಕರ್ನಾಟಕ ಬಿಟ್ರೆ ಬೇರೆ ಕಡೆ ಅಧಿಕಾರದಲ್ಲಿಲ್ಲ. ಅವ್ರದ್ದು ಮೇಜರ್ ಅಜೆಂಡಾ ಏನಂದ್ರೆ ಕರ್ನಾಟಕದಲ್ಲಿ ಸರ್ಕಾರ ಹೋಗ್ಬಾರ್ದು. ಹಾ. ಯಾವ ಕಾರಣಕ್ಕೂ ಸಿಎಂ ಯಾರಾದ್ರೂ ಆಗಿರ್ಲಿ, ಸರ್ಕಾರ ಯಾವ ಕಾರಣಕ್ಕೂ ಪತನ ಆಗ್ಬಾರ್ದು. ಇನ್ನೊಂದು ಏನು ಸಾಂಪ್ರದಾಯಿಕವಾಗಿ ಈಗ ಅಹಿಂದ ಮತಗಳಿದೆ ಕಾಂಗ್ರೆಸ್ ಜೊತೆ, ಹಾ. ಆ ಮತಗಳು ನಮ್ಮಿಂದ ದೂರ ಆಗ್ಬಾರ್ದು ಅನ್ನೋದೊಂದು ಅವರು ಮನಸ್ಸಲ್ಲಿ ಇಟ್ಕೊಂಡೆ ಏನೇ ನಿರ್ಧಾರ ತಗೊಳ್ತಾರೆ ಅಂತ ನನ್ಗೆ ಅನ್ಸುತ್ತೆ. ಓಕೆ ಓಕೆ. ಈಗ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಅಲುಗಾಡ್ಸಕ್ ಹೋದ್ರೆ, ಅಥವಾ ಆ ಜಾಗಕ್ಕೆ ಬೇರೆ ಆಲ್ಟರ್ನೇಟಿವ್ ಆಗಿ ಡಿ.ಕೆ. ಶಿವಕುಮಾರ್ ಅವ್ರ ತರಕ್ ಹೋದ್ರೆ ಒಂಥರ ಪ್ರಾಬ್ಲಮ್ ಇದೆ. ಸಿದ್ದರಾಮಯ್ಯ ಅವ್ರನ್ನ ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ತರದೇ ಇದ್ರೆ ಅದೊಂಥರ ಪ್ರಾಬ್ಲಮ್ ಇದೆ ಜಾತಿ ಸಮೀಕರಣದಲ್ಲಿ. ಏನ್ ಲಾಸ್ಟ್ 2023 ಎಲೆಕ್ಷನ್ ನಲ್ಲಿ ಏನ್ ಹಳೆ ಮೈಸೂರು ಭಾಗದ ಒಕ್ಕಲಿಗ ಸಮುದಾಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಂತ ಮತ ಕೊಟ್ಟಿತ್ತು ಕಾಂಗ್ರೆಸ್ಗೆ. ಈಗ ಅವ್ರನ್ನ ಡಿ.ಕೆ. ಶಿವಕುಮಾರ್ ಅವ್ರನ್ನ ಸಿಎಂ ಕುರ್ಚಿಗೆ ತರ್ಲಿಲ್ಲ ಅಂದ್ರೆ, ಸಿಎಂ ಸ್ಥಾನ ನೀಡ್ಲಿಲ್ಲ ಅಂದ್ರೆ, ಅದು ಸಹಜವಾಗಿನೇ ಏನು ಜೆಡಿಎಸ್ ಪಕ್ಷದ ಕಡೆ ಆ ಮತಗಳು ಶಿಫ್ಟ್ ಆಗ್ಬೋದು. ಅಥವಾ ಈಗ ಯಾರನ್ನ ಸಿದ್ದರಾಮಯ್ಯ ಅವ್ರನ್ನ ಏನಾದ್ರು ಕುರ್ಚಿಯಿಂದ ಇಳಿಸಕ್ ಹೋದ್ರೆ ಅಹಿಂದ ವರ್ಗಗಳು ಕಾಂಗ್ರೆಸ್ ಬಗ್ಗೆ ಒಂದ್ ರೀತಿ ಅಸಮಾಧಾನ ತಾಳ್ಬಹುದು. ಹೀಗೆಲ್ಲ ಇರೋದ್ರಿಂದ ಇಷ್ಟು ಬೇಗ ಇವತ್ತೇನೆ ಆಗ್ಬಿಡುತ್ತೆ ನಾಳೆ ಬರುತ್ತೆ ಅಂತ ಏನಿಲ್ಲ. ಅಭಿಪ್ರಾಯಗಳು ತಗತಾವ್ರೆ. ಈಗ ಸಿದ್ದರಾಮಯ್ಯ ಅವರು ಅಭಿಪ್ರಾಯ ಅವರು ಏನಿದೆ ಬೇಡಿಕೆಗಳು, ಅವ್ರ ಅಭಿಪ್ರಾಯಗಳು ರಾಹುಲ್ ಗಾಂಧಿ ಅವರು ತಿಳಿಸಿದ್ದಾರೆ, ಶಿವಕುಮಾರ್ ಅವರು ತಿಳಿಸಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ನೀವು ಹೇಳಿದ ರೀತಿ ಈಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರ ಜೊತೆ 1-to-1 ಮೀಟಿಂಗ್ ಮಾಡಿದ್ದಾರೆ ಅಂದ್ರೆ, ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಏನೊಂದು ಡಿಮ್ಯಾಂಡ್ಸ್ ಇಟ್ಟಿರ್ಬೋದು, ಅವ್ರ ವರ್ಷನ್ ಏನಾಗಿರ್ಬೋದು ಸರ್? ಸಿದ್ದರಾಮಯ್ಯ ಅವರು ಇನ್ನು ಏನು ಉಳಿದ ಅವಧಿ ಇದೆ, ಪೂರ್ಣಾವಧಿಗೆ ನಾನೇ ಸಿಎಂ ಆಗಿರ್ತೀನಿ ಅನ್ನೋದು ಅವರು ಮುಂಚೆಯಿಂದನೂ ಹೇಳ್ಕೊಂಡ್ ಬರ್ತಾವ್ರ, ಅವರೇ ಪ್ರತಿಪಾದನೆ ಮಾಡ್ಕೊಂಡ್ ಬರ್ತಿರ್ತಕ್ಕಂಥದ್ದು. ಇನ್ನು ಉಳಿದಿದ್ದು 2 ವರ್ಷ ನಾನೇ ಇರ್ತೀನಿ, ನಾನು ಮುಂದಿನ 2028 ಎಲೆಕ್ಷನ್ ಅಲ್ಲಿ ಪಕ್ಷದ ಮತ್ತೆ ಅಧಿಕಾರಕ್ಕೆ ತರ ಜವಾಬ್ದಾರಿ ನಾನು ತಗತೀನಿ. ಆಮೇಲೆ ಏನ್ ಶಾಸಕರು ಮತ್ತೆ ಈ ಸಚಿವರು ಏನ್ ಅಭಿಪ್ರಾಯಗಳಿದೆ ಆ ಅಭಿಪ್ರಾಯಗಳು ನೀವು ಪಡ್ಕೋಬೇಕಾಗತ್ತೆ. ಅದನ್ನ ತಗೊಂಡು ನೀವು ಮುಂದುವರಿಬೇಕು. ಆಮೇಲೆ ಏನು ಇವತ್ತು ಕರ್ನಾಟಕದ ರಾಜಕೀಯ ವಾತಾವರಣ ಇದೆ, ಇದು ಪೂರಕವಾಗಿಲ್ಲ ನಾಯಕತ್ವ ಬದಲಾವಣೆಗೆ. ಹೆಂಗೆ ಅಂದ್ರೆ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಇದೆ. ಬಿಜೆಪಿ ಯಾರೇನ್ ಹೇಳಿದ್ರು ಬಿಜೆಪಿ ಪರವಾಗಿ, ಬಿಜೆಪಿ ಜೊತೆ ಬಹುಸಂಖ್ಯಾತ ಲಿಂಗಾಯತ ಮತಗಳಿದ್ರೆ, ಜೆಡಿಎಸ್ ಜೊತೆ ಆಲ್ಮೋಸ್ಟ್ ಒಕ್ಕಲಿಗ ಸಮುದಾಯಗಳು ಕೂಡಿಕೊಂಡ ಅದೊಂದು ಕಾಂಬಿನೇಷನ್ ಆಗಿದೆ. ಇಂಥ ಟೈಮಲ್ಲಿ ನೀವು ನನ್ನ ನೀವು ಇಳಿಸಕ್ ಹೋದ್ರೆ ಅದು ಕಾಂಗ್ರೆಸ್ ಪಕ್ಷದ ಏನ್ ಮತಗಳು ಅಹಿಂದ ಮತಗಳಿದೆ ಅದು ಕಾಂಗ್ರೆಸ್ ಪಕ್ಷದ ಬಿಟ್ಟು ಹೋಗ್ಬೋದು. ಏನ್ ದೊಡ್ಡ ಸಮುದಾಯಗಳ ಮತಗಳು ಬರಲ್ಲ, ಈ ಮತಗಳು ಹೋಗ್ಬೋದು ಅನ್ನೋ ತರ್ತಕ್ಕಂತ ಒಂದು ಸೂಚ್ಯವಾಗಿ, ಡೈರೆಕ್ಟ್ ಹೇಳಿಲ್ಲ ಅಂದ್ರೂ ಒಂದು ಸೂಚ್ಯವಾಗಿ ರಾಹುಲ್ ಗಾಂಧಿ ಗಮನಕ್ಕೆ ತಂದಿರ್ಬೋದು ಅನ್ಸುತ್ತೆ. ಓಕೆ ಸರ್. ಅಂದ್ರೆ ಈಗ ಸಿದ್ದರಾಮಯ್ಯನವರು ಹಿಂಗ್ ಹೇಳ್ತಾರೆ, ಆದ್ರೆ ಒಂದು ಕೊಟ್ಟ ಮಾತಿಗೆ ಡಿ.ಕೆ. ಶಿವಕುಮಾರ್ ಅವರು ಕಾಯ್ತಾನೆ ಇದಾರೆ. ಸೊ ಅವರ ವರ್ಷನ್ ಏನಿರ್ಬೋದು, ಅವ್ರು ಏನಾದ್ರು ಹೇಳಿರೋ ಮಾಹಿತಿ ಇರುತ್ತಾ ಏನಾದ್ರು? ಏನಿಲ್ಲ, ಸಹಜವಾಗಿ ಅವರು ಏನು 2023 ಕಾಂಗ್ರೆಸ್ ಸರ್ಕಾರ ಬಂದಾಗ ಅವರೇ ಹೇಳ್ತಕ್ಕಂಥದ್ದು ಮುಂಚೆಯಿಂದನೂ ಅವರು ಹೇಳ್ಕೊಂಡ್ ಬರ್ತಾ ಇದಾರೆ. ನನಗೆ ಹೈಕಮಾಂಡ್ ನನಗೆ ಮಾತು ಕೊಟ್ಟಿದೆ, ಸಿದ್ದರಾಮಯ್ಯ ಅವರು ನನಗೆ ಮಾತು ಕೊಟ್ಟಿದ್ದಾರೆ, ನನಗೆ 2.5 ವರ್ಷ ಆದ್ಮೇಲೆ ನನಗೆ ಸಿಎಂ ಕುರ್ಚಿ ಬಿಡ್ಬೇಕು ಅಂತ ಹೇಳ್ತಿದ್ರು. 2.5 ವರ್ಷದ ಕಾರಣಾಂತರಗಳಿಂದ ದೇವರಾಜ ಅರಸು ದಾಖಲೆ ಮುರಿಬೇಕು ಅನ್ನೋದೊಂದು, ದೇವರಾಜ ಅರಸು ಅವ್ರದ್ದು ಆದ್ಮೇಲೆ ಬಜೆಟ್ ಮಂಡಿಸ್ಬಿಡ್ತೀನಿ ಅನ್ನೋದೊಂದು, ಈ ತರದ್ದೆಲ್ಲ ಆಗಿ 3 ವರ್ಷ ಆಗ್ತಾವ. ಈಗ 3 ವರ್ಷ ಮುಗ್ದೋಯ್ತು. ಈಗ ನನಗ್ ಈಗ್ಲಾದ್ರೂ ನನಗ್ ಬಿಡಿಸ್ಕೊಡಿ, ಈಗ್ಲಾದ್ರೂ ನಂಗೆ ನಾಯಕತ್ವ ಕೊಡಿ. ನಾನು ಪಕ್ಷಕ್ಕೆ 2023 ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಬರೋದಕ್ಕೆ ನಂದು ಸಿಂಹಪಾಲಿದೆ, ನಂದು ಸೇವೆ ಇದೆ, ನಂದೇ ಕಾಣಿಕೆ ಇದೆ.
ಓಕೆ ನನ್ನ ಪಕ್ಷ ಸಂಘಟನೆ ಇದೆ, ಇದನ್ನ ಪರಿಗಣಿಸಿ ನೀವು ಕೊಡಿ ಅಂತ ಅವರು ಪ್ರಬಲವಾಗಿ ಡಿಮ್ಯಾಂಡ್ ಮಾಡಿರ್ತಕ್ಕಂತ ಸಾಧ್ಯತೆಗಳಿರ್ತದೆ. ಓಕೆ ಸರ್, ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಈಗ ಡಿ ಕೆ ಶಿವಕುಮಾರ್ ಅವರೇ ಸಿಎಂ ಆಗ್ಬೋದಾ ಅಥವಾ ಯಾರಾದ್ರೂ ದಲಿತ ನಾಯಕರು ಸಿಎಂ ಆಗೋ ಚಾನ್ಸಸ್ ಏನಾದ್ರೂ ಇರುತ್ತಾ ಸರ್? ಈಗ ರಾಹುಲ್ ಗಾಂಧಿ ಅವ್ರೇನಾದ್ರು ಸಿದ್ದರಾಮಯ್ಯ ಅವ್ರನ್ನ ಮನವೊಲಿಸಿದ್ರೆ, ಸಿದ್ದರಾಮಯ್ಯ ಅವರು ಒಪ್ಪಿದ್ರೆ, ಸಿದ್ದರಾಮಯ್ಯ ಅವ್ರದ್ದು ಏನ್ ರಾಜಕೀಯ ಮೂಲಗಳಿಂದ ಬರ್ತಿರೋ ಮಾಹಿತಿಗಳು ಮತ್ತೆ ಇದ್ರ ಪ್ರಕಾರ ಅವರು ದಲಿತ ಸಿಎಂ ಗೆ ಬೇಡಿಕೆ ಇಡ್ತಾರೆ. ಅದರಲ್ಲೂ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಕ್ಕೆ ಬೇಡಿಕೆ ಇಡ್ತಾರೆ ಅನ್ನೋದು ಬಲವಾಗಿ ಕೇಳಿ ಬರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಇವರು ಈಗ ಅವ್ರ ಜೊತೆ ಹೋಗಿರ್ತಕ್ಕಂತ ಡೆಲ್ಲಿಗೆ ಹೋಗಿರ್ತಕ್ಕಂತ ಮಂತ್ರಿಗಳು, ಅವ್ರೇನು ಮಂತ್ರಿಗಳು ಇಂಡು ಕಟ್ಕೊಂಡು ಹೋಗಿದಾರಲ್ಲ, ಅದ್ ನೋಡಿದ್ರೆ ಗೊತ್ತಾಗ್ತಿದೆ ಅದೇನ್ ಅವ್ರ ಮನ್ಸಲ್ಲಿ ಏನಿದೆ ಅನ್ನೋದು. ಒಂದ್ ವೇಳೆ ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡಿ, ಸೋನಿಯಾ ಗಾಂಧಿ ಅವ್ರ ಮೂಲಕ ರಾಹುಲ್ ಗಾಂಧಿ ಕನ್ವಿನ್ಸ್ ಮಾಡಿಸಿ ಅವರು ಪದತ್ಯಾಗ ಮಾಡದೇ ಆದ್ರೆ ಆ ಸ್ಥಳಕ್ಕೆ, ಆ ಜಾಗಕ್ಕೆ, ಸಿಎಂ ಕುರ್ಚಿಗೆ ಪರಮೇಶ್ವರ್ ಅಂತವ್ರು ಬರ್ತಕ್ಕಂತ ಸಿದ್ದರಾಮಯ್ಯ ಅವರು ಡಿಮ್ಯಾಂಡ್ ಇಟ್ರೆ ಅವ್ರನ್ನ ತರ್ತಕ್ಕಂತ ಕೆಲಸ ಆಗ್ಬೋದು. ಅಥವಾ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿ ಅವರು ಗಟ್ಟಿಯಾಗಿ ನಿರ್ಧಾರ ತಗೊಂಡ್ರೆ ಆ ಸ್ಥಾನಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ಬೋದು. ಓಕೆ ಸರ್, ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಮನೆಯೊಂದು 3 ಬಾಗಿಲಾಗಿರೋ ತರನೇ ಇದೆ, 3 ನಾಯಕರ ಒಂದು ಹೆಸರು ಚಾಲ್ತಿಯಲ್ಲಿದೆ. ಬಟ್ ಅವರ ಮನ್ಸಲ್ಲಿ ಏನಿರ್ಬೋದು ಸರ್, ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರ ಮನ್ಸಲ್ಲಿ ಯಾರ ಪರ ಒಲವಿರ್ಬೋದು ಅಂತ ಅನ್ಸತ್ ನಿಮ್ಗೆ? ಅವ್ರದ್ದು ಹೈಕಮಾಂಡ್ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಮನ್ಸಲ್ಲಿ ಇರೋದು ಇಷ್ಟೇ, ಕರ್ನಾಟಕದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರ ಹೋಗ್ಬಾರ್ದು, ಸರ್ಕಾರ ಪತನ ಆಗ್ಬಾರ್ದು, ನಾವ್ ಹೆಂಗಾದ್ರು ಮಾಡಿ ಮ್ಯಾನೇಜ್ ಮಾಡ್ಬೇಕು, ಮತ್ತೆ 2028ಕ್ಕೂ ನಾವು ಸರ್ಕಾರ ಕರ್ನಾಟಕದಲ್ಲಿ ಹಿಡಿಬೇಕು. ಯಾಕಂದ್ರೆ ದಕ್ಷಿಣ ಭಾರತ ಬಿಟ್ರೆ ಕಾಂಗ್ರೆಸ್ಗೆ ಉತ್ತರ ಭಾರತದಲ್ಲಿ ನೆಲೆ ಇಲ್ದಂಗ ಆಗ್ಬಿಟ್ಟಿದೆ. ಏನ್ ದಕ್ಷಿಣ ಭಾರತದಲ್ಲಿ ಮಾತ್ರ ಇವತ್ತು ನೆಲೆ ಉಳಿಸ್ಕೊಂಡಿರೋದು. ಇದರಿಂದ ನಾವ್ ಇದು ಕರ್ನಾಟಕ ಒಂದು ಬಲಾಢ್ಯ ರಾಷ್ಟ್ರ, ಆರ್ಥಿಕವಾಗಿ ಸಂಪನ್ಮೂಲದ ವಿಚಾರದಲ್ಲಿ ಸಮೃದ್ಧವಾದ ರಾಜ್ಯ ಇದೊಂದು. ಇಲ್ಲಿ ನಾವು ಅಧಿಕಾರ ಕಳ್ಕೊಂಡ್ರೆ 2028ಕ್ಕೆ ತೊಂದರೆ ಆಗುತ್ತೆ. ಇದು ಇಡೀ ದೇಶದ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೊಡೆತ ಕೊಡುತ್ತೆ ಅನ್ನೋದು ಇರೋದ್ರಿಂದ ಅವರು ಈಗ ಸರ್ಕಾರ ಕಳ್ಕೊಳಕ್ಕೆ ಕರ್ನಾಟಕದಲ್ಲಿ ರೆಡಿ ಇಲ್ಲ. ಹಾಗಾಗಿ ಅವರು ಮಾತುಕತೆ ಮೂಲಕ, ಮನವೊಲಿಕೆ ಮೂಲಕ ಏನೇ ಆದ್ರೂ ಮಾಡ್ತಾರೆ ಹೊರತು ಅವರು ಬೋರ್ಡ್ ಆಗಿ ಏನೋ ಒಂದು ಗಟ್ಟಿಯಾಗಿ ಅವರೇ ಒಂದು ನಿರ್ಧಾರ ತಗೊಳ್ತಕ್ಕಂತ ಪರಿಸ್ಥಿತಿ ಅವ್ರಿಲ್ಲ. ಇಲ್ಲ ಅಲ್ಲ ಸರ್, ಈಗ ಅಕಸ್ಮಾತ್ ಏನಾದ್ರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಬಿಟ್ಟು 3ನೇ ವ್ಯಕ್ತಿನ ಯಾರನ್ನಾದ್ರೂ ಸಿಎಂ ಮಾಡಿದ್ರೆ ಇವ್ರ ಸರ್ಕಾರಕ್ಕೆ ಅದು ಡ್ಯಾಮೇಜ್ ಆಗಲ್ವಾ? ಅಂದ್ರೆ ಅದರಿಂದ ಅಪಾಯ ಆಗಲ್ವಾ ಅವರಿಗೆ? ಇಲ್ಲ, ಸಹಜವಾಗಿನೇ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಏನೇ ಒಂದು ಇಬ್ಬರನ್ನು ಮನವೊಲಿಸಿ ಹೈಕಮಾಂಡ್ 3ನೇ ವ್ಯಕ್ತಿ ತಂದ್ರೆ ಅದು ವರ್ಕೌಟ್ ಆಗ್ಬೋದು. ಅದು ದಲಿತ ಮುಖ್ಯಮಂತ್ರಿ ತಂದ್ರೆ ಏನು ಇತಿಹಾಸದಲ್ಲೇ, ಕರ್ನಾಟಕದ ಇತಿಹಾಸದಲ್ಲೇ ಮೊದಲನೇ ಸಲ ದಲಿತರೊಬ್ರು ಮುಖ್ಯಮಂತ್ರಿ ಆದ್ರೂ ಅನ್ನೋದೊಂದು ಒಂದು ದಲಿತ ಸಮುದಾಯಕ್ಕೆ ಒಂದು ಬಿಗ್ ಮೆಸೇಜ್ ರವಾನೆ ಮಾಡ್ದಂಗಾಗತ್ತೆ. ಒಂದು ಎರಡು, ಅಹಿಂದ ಸಮುದಾಯಗಳು ಬಲವಾಗಿ ಏನು ಕಾಂಗ್ರೆಸ್ ಪಕ್ಷ ಜೊತೆ ನಿಲ್ತಕ್ಕಂತ ವಾತಾವರಣ ಏರ್ಪಡ್ತಿದೆ. ಹೌದು. ಆದ್ರೆ ವಿಶ್ವಾಸ ತಗೊಳ್ಳದೆ ಸಿದ್ದರಾಮಯ್ಯ ಅವರು ಅಥವಾ ಡಿ ಕೆ ಶಿವಕುಮಾರ್ ವಿಶ್ವಾಸ ತಗೊಳ್ಳದೆ ಏನಾದ್ರು ಅವರೇ ಏರಿಕೆ ಮಾಡಕ್ ಬಂದ್ರೆ ಅದೆಲ್ಲ ಆಗಲ್ಲ ಅನ್ಸುತ್ತೆ. ಓಕೆ 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 ಸರ್, ಕೊನೆಯದಾಗಿ ಏನನ್ಸುತ್ತೆ ಸರ್, ಈ ಡೆಲ್ಲಿ ಮೀಟಿಂಗ್ ಸಕ್ಸಸ್ ಆಗುತ್ತಾ? ಇಲ್ಲ, ಸಕ್ಸಸ್ ಅನ್ನೋ ಪ್ರಶ್ನೆ ಇಲ್ಲ. ಏನು ಈ ರಾಜ್ಯ ನಾಯಕರು ಈಗೇನ್ ಸಿದ್ದರಾಮಯ್ಯ ಅವ್ರದ್ದು ಫಸ್ಟ್ ಅಜೆಂಡಾ ಅವ್ರ 5 ವರ್ಷ ನಾನೇ ಮುಖ್ಯಮಂತ್ರಿ ಮುಂದುವರಿಬೇಕು ಅನ್ನೋದು. ಅದಕ್ಕೆ ನಾನು ವಿಶ್ವಾಸ ತಗೊಂಡು ಹೋಗ್ತೀನಿ, ನಾನು ವಿಶ್ವಾಸ ತಗೊಂಡು ಮುನ್ನಡಿತೀನಿ 2 ವರ್ಷ. ನೆಕ್ಸ್ಟ್ 2028ರಲ್ಲೂ ಚುನಾವಣೆಗೆ ನನ್ನ ಪಕ್ಷನ ಸಜ್ಜುಗೊಳಿಸ್ತೀನಿ ಅಂತಕ್ಕಂತ ಮನೋಭಾವ ಅವ್ರದ್ದೇನಿದೆ ಒಪಿನಿಯನ್ ಅದನ್ನ ಹೈಕಮಾಂಡ್ ಬಗ್ಗೆ ಹೇಳಿರ್ಬೋದು. ಬಟ್ ಅಲ್ಲಿ ಡಿ ಕೆ ಶಿವಕುಮಾರ್ನ ಮನವೊಲಿಸಿ ಸಿದ್ದರಾಮಯ್ಯ ಅವ್ರನ್ನೇ ಮುಂದುವರಿಸಬೇಕು ಅಂದ್ರೆ ಏನ್ ಹೈಕಮಾಂಡ್ ಅವ್ರಿಗೆ ಇನ್ನೂ ಹೆಚ್ಚಿನ ಒಂದು ಅಧಿಕಾರನ ಸರ್ಕಾರದಲ್ಲಿ ಇನ್ನೂ ಒಂದು ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ಬೇಕಾಗತ್ತೆ ಅವ್ರನ್ನ ಮನವೊಲಿಸಕ್ಕೆ. ಈಗ ಉದಾಹರಣೆಗೆ ಈಗ ಹೇಳ್ತಾ ಇದ್ರಲ್ಲ, ಈಗ ಕೇಳ್ಬರ್ತಾರ ಮಾತು ಅಂದ್ರೆ ಸುರೇಶ್ ಏನು ಡಿ ಕೆ ಶಿವಕುಮಾರ್ ಅವ್ರ ಸಹೋದರ ಡಿ ಕೆ ಸುರೇಶ್ ಅವ್ರನ್ನ ಈಗ ವಿಧಾನ ಪರಿಷತ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ವಿಧಾನ ಪರಿಷತ್ ಎಲೆಕ್ಷನ್ ನಲ್ಲಿ ಅವ್ರನ್ನ ವಿಧಾನ ಪರಿಷತ್ ಮೆಂಬರ್ ಮಾಡ್ಬಿಟ್ಟು ಅವ್ರನ್ನ ಸಂಪುಟಕ್ಕೆ ತಗೊಳ್ತಕ್ಕಂಥದ್ದು ಒಂದು ಮಾತು ಕೇಳ್ಬರ್ತಿದೆ. ಆಮೇಲೆ ಇನ್ನೊಂದು ರಾಜ್ಯಸಭೆಗೆ ಸುರೇಶ್ ಅವರು ಕಳಿಸ್ತಾರೆ ಅನ್ನೋದು ಬರ್ತಿದೆ. ಒಂದ್ ವೇಳೆ ನೆಗೋಷಿಯೇಷನ್ ಡಿ ಕೆ ಶಿವಕುಮಾರ್ ನೆಗೋಷಿಯೇಷನ್ ಗಟ್ಟಿಯಾಗಿ ಮುಂದುವರಿಸಿದ್ರೆ ಅವ್ರಿಗೆ ಸಿಎಂ ಸ್ಥಾನ ಸಿಕ್ಕಿಲ್ಲ ಅಂದ್ರೂ ಅವ್ರಿಗೆ ಹೆಚ್ಚಿನ ಅಧಿಕಾರ, ಅವ್ರ ತಮ್ಮವ್ರಿಗೆ ರಾಜ್ಯಸಭಾ ಮೆಂಬರ್ ಅಥವಾ ಇಲ್ಲಿ ಕ್ಯಾಬಿನೆಟ್ ಸೇರ್ಸ್ಕೊಳಕಂತದ್ದು, ಈ ತರದೆಲ್ಲ ಅವ್ರಿಗೆ ಒಂಥರ ಬೋನಸ್ ರೀತಿ ಬರ್ಬಹುದು. ಇದಕ್ಕಿಂತ ಪ್ಲಸ್ ಆಗೋ ರೀತಿನೇ ಡಿಮ್ಯಾಂಡ್ಸ್ ಇರುತ್ತೆ ಅವರಿಗೆ. ಇರುತ್ತೆ, ಈಗ ಎಲ್ರದ್ದು ಅವ್ರದೇ ಡಿಮ್ಯಾಂಡ್ಸ್ ಇರುತ್ತೆ. ರಾಜಕೀಯದಲ್ಲಿ ಯಾರು ಪಟ್ಟನ ಅಷ್ಟು ಸುಲಭನಾಗಿ ಸಲ್ಲಿಸ್ತಕ್ಕಂತ ಇದಕ್ ಹೋಗಲ್ಲ ಅವರು. ಅದರಿಂದ ಇಬ್ರು ಬಲಾಢ್ಯವಾದ ನಾಯಕರೇ ಆಗಿರೋದ್ರಿಂದ ಅವರಿಬ್ರು ನೆಗೋಷಿಯೇಷನ್ಸ್ ಏನಿದೆ ಅದನ್ನ ಆಧರಿಸಿ ಹೈಕಮಾಂಡ್ ಯಾವ ಮಟ್ಟಕ್ಕೊಂದು ಗಟ್ಟಿಯಾಗಿ ನಿರ್ಧಾರ ತಗೋಬಹುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು ಅಂತಿಮವಾಗಿ ಇವ್ರ ಅಭಿಪ್ರಾಯಗಳನ್ನ, ಇವ್ರ ಬೇಡಿಕೆಗಳ ಬಗ್ಗೆ ಎಲ್ಲ ತಿಳ್ಕೊಂಡ್ಮೇಲೆ
ಓಕೆ ಅದನ್ನ ಸಾಮಾನ್ಯ ಕೂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ರಾಹುಲ್ ಗಾಂಧಿ ಅವರು ಕೂತ್ಕೊಂಡು ಒಂದು ಅಂತಿಮವಾದ ನಿರ್ಧಾರ ತಗೋಬಹುದು ಅಂತ ಅನ್ಸುತ್ತೆ. ಓಕೆ ಸರ್, ಸರಿ ಸರ್. ಇನ್ನೇನಾದ್ರೂ ಈ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಏನಾದ್ರು ಒಂದು ಅದು ಅಪ್ಡೇಟ್? ಫಸ್ಟ್ ಇದು ಏನ್ ನಾಯಕತ್ವದ ವಿಚಾರ ಸೆಟ್ಲ್ ಆಗೋವರೆಗೂ ಆ ತರದ್ದು ಸಂಪುಟದ ವಿಚಾರ ಇನ್ನೊಂದು ಮತ್ತೊಂದು ಬರಲ್ಲ ಅಂತ ನನ್ಗನ್ಸುತ್ತೆ. ಮೊದ್ಲು ಇದಾಗ್ಬಿಡ್ಲಿ ಅಂತ ಅವರು ಹಾ. ಕಾಯ್ತಿರ್ತಾರೆ. ಇದಾಗೋವರೆಗೂ ಅದೇನು ಆ ವಿಚಾರಗಳೆಲ್ಲ ಮುನ್ನೆಲೆಗೆ ಬರಲ್ಲ ಅಂತ ನನ್ಗನ್ಸುತ್ತೆ. ಓಕೆ ಸರ್, ಓಕೆ. ಧನ್ಯವಾದಗಳು ಸರ್, ತುಂಬಾ Thank you, ಮಾಹಿತಿಗಳು thank you. ಹಂಚ್ಕೊಂಡ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.